ಖಂಡಿತವಾಗಿ ಸರ್. ತುಂಬ ಸಾಕಷ್ಟು ನೀವು ಒಂದು ಥಾಟ್ ಪ್ರೊವೋಕಿಂಗ್, ಯಾಕಂದರೆ ನೀವೇ ಹೇಳಿದ ಹಾಗೆ ಯಾವುದನ್ನು ಕೂಡ ಸುಲಭವಾಗಿ ಒಪ್ಕೊಳ್ಬಾರ್ದು, ಪ್ರತಿಯೊಂದನ್ನು ಪರೀಕ್ಷಿಸಬೇಕು. ನನ್ನ ಆಧ್ಯಾತ್ಮ ಗುರುಗಳಿದ್ದರು, ಅವ್ರು ಹೇಳ್ತಿದ್ರು ನೀವೊಬ್ಬ ಗುರು ಅಂತ ಒಪ್ಕೊಳ್ಬೇಕಾದ್ರೂ ಕೂಡ ಸುಮ್ಮನೆ ಒಪ್ಕೋಬೇಡ, ಎಷ್ಟು ಸಾಧ್ಯ ಇದೆ ಅಷ್ಟು ಪರೀಕ್ಷೆ ಮಾಡು, ಪರೀಕ್ಷೆ ಮಾಡ್ತಾನೇ ಇರು, ನಿನಗೆ ಸರಿ ಅನಿಸಿದ ಮೇಲೆ ಒಪ್ಪು. ಅದೇ ರೀತಿಯಾಗಿ ಒಂದು ಥಾಟ್ ಪ್ರೊಸೆಸ್ಗಳಿದ್ರೂ ಕೂಡ ನಾವು ಎಷ್ಟೇ ನಮಗೆ ಸರಿ ಅನಿಸುತ್ತೆ ಅನ್ಸೋಕ್ಕಿಂತ ಹೆಚ್ಚಾಗಿ ಅದನ್ನು ನಾವು ಪರೀಕ್ಷೆ ಮಾಡ್ತಾನೆ ಇರಬೇಕಾಗುತ್ತೆ. ಆ ಥಾಟ್ ಪ್ರೊಸೆಸ್ ಬಗ್ಗೆ ಅಲ್ಲ, ಇದರಲ್ಲಿ ಇನ್ನೊಂದು ತಪ್ಪಿದೆ ಕೇಳಿ. ನಿಮ್ಮನ್ನ ಬೇರೆಯವ್ರನ್ನ ಪರೀಕ್ಷೆ ನಾವು ಲೈಫೆಲ್ಲ ಮಾಡ್ತಾ ಇರ್ತೀವಿ, ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಂಥದ್ದು. ಸೊ ಇಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳಿ, ಯಾಕಂದರೆ ತಪ್ಪು ಮಾಡಿರೋದು ನಾವು ಅಂತ ನಾನು ಹೇಳ್ತಿರೋದು. ನಾನು ಬೇರೆಯವ್ರನ್ನ ಇದು ಮಾಡಿ ನೋಡಿ ಅವ್ರನ್ನ ಪರೀಕ್ಷೆ ಮಾಡಿ ಅಂದರೆ ನೀವು ಯಾರನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಹೇಳಿ, ಒಂದು ದೇವ್ರೊಂದು ಮಾಪನ ಕೊಟ್ಬಿಟ್ಟಿದ್ರೆ ಇವ್ರು ಹಾನೆಸ್ಟ್ ಅಂತ ಹಿಂಗೆ ಕುಯ್ ಅಂತಿದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿಬಿಡ್ತಿದ್ದೆ. ಆ ಥರ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಕರೆಕ್ಟ್ ಆಗಬೇಕು. ಏನು ಹೇಳಿ, ನಾನು ವೋಟಿಂಗ್ ಹಾಕ್ತೀನಿ, ಏನಕ್ಕೆ ಹಾಕ್ತೀನಿ ಅಂತ ಕರೆಕ್ಟ್ ಆಗಬೇಕು. ನಾನು ಇಂಡಿಪೆಂಡೆಂಟ್ ಆಗಬೇಕು. ನನ್ನ ಒಬ್ಬನ ಓಟಿಂದ ಏನೂ ಆಗಲ್ಲ, ನಾನು ಫಸ್ಟ್ ಮನೋಭಾವ ಬಿಡಬೇಕು. ನನ್ನ ಓಟು ನಾನು ಇದಕ್ಕೆ ಹಾಕೋದು, ನನಗಿದು ಸರಿ, ನನಗೆ ಕರೆಕ್ಟಾಗಿ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೆ ಓಟ್ ಹಾಕಬೇಕು. ನನಗಾದರೆ 4 ಜನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಹೇಳಬೇಕು. ಕರೆಕ್ಟ್ ಅಲ್ವಾ? ನಾನು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ ಅಂದ್ಕೊಳ್ಳಿ, ಆ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಇಷ್ಟೊಂದು ಹಣ ಹೂಡಿಕೆ ಆಗ್ತಿರೋದೇನು ಕೇಳಿ. ಪಾಪ ಅವ್ರದ್ದು ತಪ್ಪಲ್ಲ. ದೊಡ್ಡ ಸಮಾವೇಶ ಮಾಡಿದ್ರೆ, ದೊಡ್ಡ ಸಭೆ ಸಮಾರಂಭ ಮಾಡಿದ್ರೆ, ಅವ್ನು ಜೋರಾಗಿ ಮಾತಾಡಿದ್ರೆ ನಿಮ್ಗೆ ಖುಷಿ, ಅವ್ನು ಯಾರಿಗೋ ಬೈದರೆ ನಿಮ್ಗೆ ಖುಷಿ. ಅದನ್ನ ಹೆಂಗೆ ಬೈದವ್ ನೋಡಮ್ಮ. ಈಗ ನನಗೆ ಯಾಕೆ ಬೈತಾ ಇಲ್ಲ ನೀವು? ನಾನು ಬೈದರೆ ನನಗೆ ಜಾಸ್ತಿ ಲೈಕ್ ಸಿಗುತ್ತೆ. ಏನು ಧೈರ್ಯ ನೋಡ್ರಿ ಬೈತಾನೆ, ಇವನ್ರಿ ಇನ್ನೊಬ್ಬ ನಾಯಕ ಅಂತ. ಏನಕ್ಕಪ್ಪ ಬೈಬೇಕು? ನಾವೇ ತಂದಿರೋ ಸಿಸ್ಟಮ್ ಇದು. ನೀವೇ ನೋಡಿದ್ರಲ್ಲ, ಸೂಪರಲ್ಲೇ ನೋಡ್ತೀವಲ್ಲ, ನೀವು ಬೈದ್ರೆ ಜನನೇ ತಮ್ಮನ್ನು ಬೈದ್ರೂ ಖುಷಿ ಪಡ್ತಾರೆ. ಅದೇ ಹೇಳಿದ್ದು. ಬಟ್ ಈಗ ಬೈಕೊಂಡು ಕೂತ್ಕೊಳ್ಳೋ ಕಾಲ ಅಲ್ಲ, ಸೊಲ್ಯೂಷನ್ ಹುಡುಕೋ ಕಾಲ. ಸೊ ನಾವು ಬದಲಾಗಬೇಕು, ನಾವೆಲ್ಲರೂ ಸೇರಿ ಬದಲಾಯಿಸಬೇಕು. ಖಂಡಿತ ನಾನು ಹೇಳ್ತಿರೋದು, ಇದನ್ನು ಯಾರು ಬೇಕಾದ್ರೂ ಮಾಡಲೂಬೋದು, ಬೇರೆ ಪಕ್ಷಗಳು ಮಾಡ್ಬೋದು. ಏನು ಹೇಳಿ, ದೊಡ್ಡ ಪಕ್ಷಗಳು, ದೊಡ್ಡ ನ್ಯಾಷನಲ್ ಲೆವೆಲ್ ಇರೋರು, ಅವರೆಲ್ಲ ಯಾವ್ದಾರ ಒಂದು ಮಾಡಿದ್ರೆ ಇನ್ನೂ ಅದ್ಭುತ ಆಗ್ಬಿಡುತ್ತೆ. ಆ್ಯಕ್ಚುಲಿ ಏನು ಹೇಳಿ, ಇವತ್ತು ಇಂಧನ ಉಳಿಸಿ ಇದು ಮಾಡಿ ಅಂತೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ಗಳಿಂದ ದೇಶ ನಡೆಸ್ಬೋದು. ಆ್ಯಕ್ಚುಲಿ ಅಷ್ಟು ಡಿಜಿಟಲ್ ಇದು ಇಂಡಿಯಾ ಅಂತೀವಿ ನಾವು. ಸೊ ಅನ್ನೆಸರಿ ಪ್ರಯಾಣ ಇಲ್ಲದೇ ಒಂದು ಡಿಜಿಟಲ್ ಮಾಡಿ ಅದು ಜನ ನೋಡೋ ಥರ ಒಂದು ಆದರೆ ಅದ್ಭುತವಾಗಿರುತ್ತೆ. ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿಕೊಂಡು ಡೈರೆಕ್ಟ್ ಡೆಲ್ಲಿ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ಮಾತಾಡಿ ಹೆಂಗಿರುತ್ತೆ ನೆನೆಸ್ಕೊಳ್ಳಿ.